ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಈ ತರಗತಿಯಲ್ಲಿ ಮೇ 1 ಮತ್ತು 2ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ ಅಂಡ್ ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 149. We appreciate Basamma, Devraj, Shamista, Lakshmi, Pavan, Veerasheva, Savitri, Siddesh, Harish, Madhu and many others also have given correct answers. Thank you very much for your participation. With this, let's get into the first article. ಫಾರ್ಮರ್ಸ್ ಡಿಸ್ಟ್ರೆಸ್ ಇಂಡೆಕ್ಸ್ ಅಥವಾ ರೈತ ಸಂಕಷ್ಟ ಸೂಚ್ಯಾಂಕ ಅಂತ ಕರಿತೀವಿ. ಸೊ ಈ ಒಂದು ಸೂಚ್ಯಾಂಕವನ್ನ ಯಾರು ಅಭಿವೃದ್ಧಿ ಪಡಿಸಲಿದ್ದಾರೆ ಅಂದ್ರೆ ನಬಾರ್ಡ್ನವರು ಈ ಒಂದು ಸೂಚ್ಯಾಂಕವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಯಾರಿ ಮಾಡ್ತಾ ಇದ್ದಾರೆ. ಇದರ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ತಿಳಿದಿರೋ ಹಾಗೆ ರೈತರಿಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಅನೇಕ ಸ್ಕೀಮ್ಸ್ ಇರುತ್ತೆ. ಅದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಆಗಿ ನಾನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ತೆಗೆದುಕೊಂಡಿರ್ತೀನಿ. ಸೊ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಭಾರತ ದೇಶದಾದ್ಯಂತ ಯಾವುದೇ ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಅವರು ಎಲಿಜಿಬಲ್ ಇರ್ತಾರೆ. ಹಾಗಿದ್ರೆ ಈ ಒಂದು ಇಂಡೆಕ್ಸ್ ನ ತಯಾರಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ರಿಯಲ್ ನೀಡ್ ಯಾವ ರೈತರಿಗೆ ನಿಜವಾಗಿ ಅವಶ್ಯಕತೆ ಇರುತ್ತೆ ಅವರಿಗೆ ಮಾತ್ರ ಸ್ಕೀಮ್ಸ್ ನ ಕೊಡ್ಲಿಕ್ಕೆ ಈ ಒಂದು ಸೂಚ್ಯಾಂಕವನ್ನ ತಯಾರಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಭಾರತ ದೇಶದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಕೀಮ್ ಇದ್ರೂ ಈ ಒಂದು ಸೂಚ್ಯಾಂಕ ಅಭಿವೃದ್ಧಿಗೊಂಡ ಮೇಲೆ ರಿಯಲ್ ನೀಡ್ ಯಾರಿರ್ತಾರೋ ಆ ರೈತರಿಗೆ ಮಾತ್ರ ಕೊಡ್ಲಾಗುತ್ತೆ. ಆ ಕಾರಣದಿಂದ ಈ ರೈತ ಸಂಕಷ್ಟ ಸೂಚ್ಯಾಂಕವನ್ನ ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅನ್ನೋದು ನಿಮ್ಗೆ ಫಾರ್ಮರ್ಸ್ ರಿಲೇಟೆಡ್ ಅಥವಾ ರೈತರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಎಸ್ಸೆಯನ್ನ ಕೇಳಿದಾಗ ಕಂಪಲ್ಸರಿ ಈ ಒಂದು ಸೂಚ್ಯಾಂಕದ ಬಗ್ಗೆ ನೀವು ಬರೀಬಹುದಾಗಿರುತ್ತೆ. ಹಾಗಿದ್ರೆ ಈ ಸೂಚ್ಯಾಂಕವನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ ನಬಾರ್ಡ್ ಅಂತ ಏನ್ ಹೇಳ್ತೀವಿ. ಸೊ ಇದು ಈ ಒಂದು ಫಾರ್ಮರ್ ಡಿಸ್ಟ್ರೆಸ್ ಇಂಡೆಕ್ಸ್ ನ ತಯಾರಿ ಮಾಡ್ತಾ ಇದ್ದಾರೆ. ಸೊ ಇದರ ಆಬ್ಜೆಕ್ಟಿವ್ ಏನಂದ್ರೆ, ಟು ಟ್ರ್ಯಾಕ್, ಐಡೆಂಟಿಫೈ ಅಂಡ್ ಸಪೋರ್ಟ್ ರಿಯಲ್ ನೀಡಿ ಅಂಡ್ ಡಿಸ್ಟ್ರೆಸ್ಡ್ ಫಾರ್ಮರ್ಸ್. ಸೊ ನಿಜವಾದ ಅಗತ್ಯವಿರ್ತಕ್ಕಂಥ ಮತ್ತೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರನ್ನ ಪತ್ತೆ ಹಚ್ಚಲು ಮತ್ತೆ ಅವರಿಗೆ ಬೆಂಬಲವನ್ನ ನೀಡಲು ಈ ರೈತ ಸಂಕಷ್ಟ ಸೂಚ್ಯಾಂಕವನ್ನ ರೆಡಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಭಾರತದಲ್ಲಿ ಇಷ್ಟು ವರ್ಷಗಳಿಂದ ಏನ್ ಪ್ರಾಕ್ಟೀಸ್ ಇದೆ ಅಂದ್ರೆ, ಯಾವುದೇ ಒಂದು ಡಿಸ್ಟ್ರೆಸ್ ಪ್ಯಾಕೇಜ್ ಆಗಿರ್ಲಿ ಅಂದ್ರೆ ಸಂಕಷ್ಟದ ಒಂದು ಪ್ಯಾಕೇಜ್ ಆಗಿರ್ಲಿ, ಅದನ್ನ ಯೂನಿವರ್ಸಲ್ ಆಗಿ ಎಲ್ಲಾ ರೈತರಿಗೂ ಕೊಡ್ತಕ್ಕಂತ ಒಂದು ಪದ್ಧತಿ ಇತ್ತು. ಬಟ್ ಈ ಒಂದು ಸೂಚ್ಯಾಂಕ ರೆಡಿ ಆದ್ಮೇಲೆ ಯಾರು ರಿಯಲ್ ನೀಡ್ ಇರುತ್ತೆ ಅವರಿಗೆ ಮಾತ್ರ ಈ ಒಂದು ಸ್ಕೀಮ್ಸ್ ನ ಬೆನಿಫಿಟ್ ಏನಿರುತ್ತೆ ಅದು ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕ ಮಾಡ್ಲಿಕ್ಕೆ ತಯಾರಿ ಅಥವಾ ರೆಡಿ ಆದ್ಮೇಲೆ ಈ ಒಂದು ಸೂಚ್ಯಾಂಕದ ರ್ಯಾಂಕಿಂಗ್ ಏನಿರುತ್ತೆ ಇದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅದು ಬದಲಾಗ್ತಾ ಇರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕವನ್ನ ತಯಾರಿ ಮಾಡ್ಲಿಕ್ಕೆ ಯಾವ ಪ್ಯಾರಾಮೀಟರ್ಸ್ ಅಥವಾ ಯಾವ ನಿಯತಾಂಕಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ, ಬೇಸಿಕಲಿ ಜಿಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಥವಾ ಭೌಗೋಳಿಕ ಅಂಶಗಳನ್ನ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಏನು ಭೌಗೋಳಿಕ ಅಂಶಗಳು ಅಂದ್ರೆ, ಆ ಪ್ರದೇಶದಲ್ಲಿ ಬೀಳ್ತಕ್ಕಂತ ಮಳೆಯ ಪ್ರಮಾಣ, ಅದನ್ನ ರೈನ್ಫಾಲ್ ಅಂತ ನಾವೇನ್ ಕರಿತೀವಿ. ಅದಾದ್ಮೇಲೆ ಆ ಒಂದು ರಾಜ್ಯಗಳಲ್ಲಿ ಬರ್ತಕ್ಕಂತ ಈ ಬರ ಮತ್ತೆ ಡ್ರೈ ಸ್ಪೆಲ್ಸ್ ಅಥವಾ ಶುಷ್ಕ ವಾತಾವರಣ ಏನ್ ಅಂತ ಕರಿತೀವಿ. ಅದಾದ್ಮೇಲೆ ಪ್ರದೇಶವಾರು ಮಣ್ಣಿನ ಗುಣ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮಣ್ಣಿನ ಗುಣ ಚೇಂಜ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಪ್ರಾಂತ್ಯವಾರು ಬೆಳೆಗಳು ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದು ರಾಜ್ಯದಲ್ಲಿ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾರೆ, ಯಾವ್ದನ್ನ ಬೆಳಿಲಿಕ್ಕೆ ಕಷ್ಟ ಆಗತ್ತೆ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ಫೈನಲಿ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಏನ್ ಕರಿತೀವಿ. ಸೊ ಅದರ ಅಡಿಯಲ್ಲಿ ಬೆಳೀತಕ್ಕಂತ ಬೆಳೆಗಳು ಯಾವ್ಯಾವು, ಈ ಎಲ್ಲಾ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ಕೊಂಡು ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕವನ್ನ ರೆಡಿ ಮಾಡ್ತಾರೆ. ಸೊ ಈ ಒಂದು ಸೂಚ್ಯಾಂಕದ ರ್ಯಾಂಕಿಂಗ್ ನ ಆಧಾರದ ಮೇಲೆ ರೈತರಿಗೆ ಸಂಬಂಧಪಟ್ಟಂತ ಸ್ಕೀಮ್ಸ್ ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂತ ಒಂದು ಸೂಚ್ಯಾಂಕವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ನ ಕುರಿತಂತೆ ನಾವು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ MSP. ಸೊ MSP ಅಂದ್ರೆ ಏನು, ಇದನ್ನ ಯಾವ ಬೆಳೆಗಳಿಗೆ ಪ್ರತಿ ವರ್ಷ ನೀಡಲಾಗುತ್ತದೆ, ಸೊ ಇದನ್ನ ರೆಕಮೆಂಡ್ ಮಾಡೋರು ಯಾರು ಅಂದ್ರೆ
ಶಿಫಾರಸು ಮಾಡುವವರು ಯಾರು, ಫೈನಲಿ ಅಪ್ರೂವ್ ಮಾಡುವವರು ಯಾರು. ಸೊ ಈ ಎಲ್ಲ ಮಾಹಿತಿಯನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಹಾಗಿದ್ರೆ ನಬಾರ್ಡ್ ಬ್ಯಾಂಕ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಇದನ್ನ ನಾವು ಅಪೆಕ್ಸ್ ರೆಗ್ಯುಲೇಟರಿ ಬಾಡಿ ಅಂತ ಕರಿತೀವಿ, ಅಂದ್ರೆ ಒಂದು ಉನ್ನತ ಮಟ್ಟದ ನಿಯಂತ್ರಣ ಸಂಸ್ಥೆ ಅಂತ ಕರಿತೀವಿ. ಸೊ ಇದು 2 ಪ್ರಮುಖ ಬ್ಯಾಂಕ್ಗಳನ್ನ ಇದು ನಿಯಂತ್ರಣ ಮಾಡುತ್ತೆ. ಅವ್ಯಾವ್ಯಾವು ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ ಭಾರತದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂತ ಕರಿತೀವಿ. ಇನ್ನೊಂದನ್ನ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಭಾರತ ದೇಶದ ಅಪೆಕ್ಸ್ ಸಹಕಾರಿ ಬ್ಯಾಂಕುಗಳೇನಿರುತ್ತೆ, ಸೊ ಇವುಗಳನ್ನ ನಿಯಂತ್ರಣ ಮಾಡ್ತಕ್ಕಂತ ಒಂದು ಬ್ಯಾಂಕ್ ಅನ್ನ ನಾವು ನಬಾರ್ಡ್ ಅಂತ ಕರಿತೀವಿ. ಸೊ ಇದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಥವಾ ಹಣಕಾಸು ಸಚಿವಾಲಯದ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಬ್ಯಾಂಕ್ ಆಗಿರುತ್ತೆ. ಹಾಗಿದ್ರೆ ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದ್ರೆ 12th July 1982 ಅಥವಾ 12ನೇ ಜುಲೈ 1982ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಸ್ಥಾಪನೆಗೆ ಶಿಫಾರಸು ಮಾಡಿದ್ದು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಬಿ ಶಿವರಾಮನ್ ಕಮಿಟಿ ಅಥವಾ ಸಮಿತಿ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಯಾವ ಕಾಯ್ದೆಯ ಪ್ರಕಾರ ಇದನ್ನ ಜಾರಿಗೊಳಿಸಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಆಕ್ಟ್ 1981 ಅಥವಾ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಕಾಯ್ದೆ 1981ರ ಅಡಿಯಲ್ಲಿ ನಬಾರ್ಡ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ನಬಾರ್ಡ್ ಅನ್ನ ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆ ಈ ಕೃಷಿಗೆ ಸಂಬಂಧಪಟ್ಟಂತೆ 3 ಎಂಟಿಟೀಸ್ ಇರುತ್ತೆ ಇಂಡಿಯಾದಲ್ಲಿ. ಆ 3 ಎಂಟಿಟೀಸ್ ನ ಕ್ಲಬ್ ಮಾಡಿ ಒಂದೇ ಒಂದು ನಬಾರ್ಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ 3 ಎಂಟಿಟೀಸ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಒಂದನೇದನ್ನ ನಾವು ACD ಅಂತ ಕರಿತೀವಿ, ಅಂದ್ರೆ ಅಗ್ರಿಕಲ್ಚರಲ್ ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಥವಾ ಕೃಷಿ ಸಾಲ ಇಲಾಖೆ ಅಂತ ಕರಿತೀವಿ. ಎರಡನೇದನ್ನ ನಾವು RPCC ಅಂತ ಕರಿತೀವಿ, ದಟ್ ಈಸ್ ರೂರಲ್ ಪ್ಲಾನಿಂಗ್ ಅಂಡ್ ಕ್ರೆಡಿಟ್ ಸೆಲ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗ್ರಾಮೀಣ ಯೋಜನೆ ಮತ್ತು ಕ್ರೆಡಿಟ್ ಕೇಂದ್ರ ಅಥವಾ ಸೆಲ್ ಅಂತ ಕರಿತೀವಿ. ಮೂರನೇದನ್ನ ನಾವು ARDC ಅಂತ ಕರಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅಗ್ರಿಕಲ್ಚರಲ್ ರೀಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಕೃಷಿ ಮರು ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂತ ಕರಿತೀವಿ. ಸೊ ಈ 3 ಸಂಸ್ಥೆಗಳು ಅಥವಾ ಎಂಟಿಟೀಸ್ ನ ಒಟ್ಟುಗೂಡಿಸಿ ಒಂದೇ ಒಂದು ಸಂಸ್ಥೆ ನಬಾರ್ಡ್ ಆಗಿ ಬದಲಾವಣೆ ಮಾಡಲಾಗುತ್ತೆ. ಸೊ ಹಾಗಿದ್ರೆ ನಬಾರ್ಡ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಏರಿಯಾಸ್ ಯಾವ್ದಾವ್ದು ಅಂದ್ರೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಕೃಷಿ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ, ಕ್ರೆಡಿಟ್ ಪ್ಲಾನಿಂಗ್ ಅಂದ್ರೆ ಸಾಲ ಯೋಜನೆಗಳು, ರೀಫಿನಾನ್ಸ್ ಅಥವಾ ಮರು ಹಣಕಾಸು ಸಾಲದ ಯೋಜನೆ, ಮತ್ತೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಮತ್ತೆ ಅಪೆಕ್ಸ್ ಸಹಕಾರಿ ಬ್ಯಾಂಕ್. ನಾನು ಆಲ್ರೆಡಿ ಡೆಫಿನೇಷನ್ ಅಲ್ಲೇ ಹೇಳಿರ್ತೇನೆ. ಹಾಗಿದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರೆ ಭಾರತ ದೇಶದ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ನೋಡ್ಬೋದು. ಸೊ ಇದರ ಪ್ರಸ್ತುತ ಚೇರ್ಮನ್ ಅಥವಾ ಅಧ್ಯಕ್ಷರಾಗಿ ಗೋವಿಂದ ರಾಜುಲಾ ಚಿಂತಲರ್ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಈ ಒಂದು ಸೆಕೆಂಡ್ ಆರ್ಟಿಕಲ್ ನಮ್ಮ ಭಾರತ ದೇಶದ ನ್ಯಾಷನಲ್ ಫ್ಲಾಗ್ ಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನ ಮಾಡಿರ್ತಾರೆ. ಆ ಒಂದು ತಿದ್ದುಪಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ತಿದ್ದುಪಡಿಯನ್ನ ನಾವು ಅಮೆಂಡ್ಮೆಂಟ್ ಟು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅಂದ್ರೆ ಭಾರತ ಧ್ವಜ ಸಂಹಿತೆಗೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ. ಸೊ ಭಾರತ ಧ್ವಜ ಅಂದ ಕೂಡಲೇ 2 ಫ್ಯಾಕ್ಟರ್ ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಒಂದು ಅದರ ಪ್ರೊಡಕ್ಷನ್ ಅಂದ್ರೆ ಧ್ವಜದ ತಯಾರಿ, ಇನ್ನೊಂದು ಅದರ ಡಿಸ್ಪ್ಲೇ. ಸೊ ಅದನ್ನ ಎಲ್ಲಿ ಹೇಗೆ ಡಿಸ್ಪ್ಲೇ ಮಾಡ್ಬೇಕು ಅನ್ನೋದು ಈ ಒಂದು ಸಂಹಿತೆ ಏನಿರುತ್ತೆ ಅಥವಾ ಫ್ಲಾಗ್ ಕೋಡ್ ಏನಿರುತ್ತೆ, ಸೊ ಇದರಲ್ಲಿ ಕರೆಕ್ಟ್ ಆಗಿ ಅಥವಾ ಅಪ್ರೋಪ್ರಿಯೇಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಯಾವ ಕ್ಲಾತ್ ಇಂದ ಪ್ರೊಡ್ಯೂಸ್ ಮಾಡಬೇಕು, ಎಲ್ಲಿ ಡಿಸ್ಪ್ಲೇ ಮಾಡಬೇಕು, ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು, ಇದೆಲ್ಲ ಮಾಹಿತಿ ಈ ಒಂದು ಸಂಹಿತೆಯಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ವೈಲೇಟ್ ಮಾಡೋ ಹಾಗಿಲ್ಲ. ಹಾಗಿದ್ರೆ ಈ ಒಂದು ಸಂಹಿತೆ ಏನಿತ್ತು ಅದರ ಕುರಿತಂತೆ ಇವಾಗ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯನ್ನು ಮಾಡಿರ್ತಾರೆ. ಹಾಗಿದ್ರೆ ತಿದ್ದುಪಡಿ ಅದರ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಿದ್ದ ಅಥವಾ ಡಿಸ್ಪ್ಲೇಗೆ ಸಂಬಂಧಪಟ್ಟಿದ್ದ ಅಂತ ಪ್ರಶ್ನೆ ಕೇಳಿದ್ರೆ ದಿಸ್ ಈಸ್ ರಿಲೇಟೆಡ್ ಟು ಇಟ್ಸ್ ಪ್ರೊಡಕ್ಷನ್, ಅದರ ತಯಾರಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡಿರ್ತಾರೆ. ಸೊ ಈ ಒಂದು ತಿದ್ದುಪಡಿ ಪ್ರಕಾರ ಏನು ಬದಲಾವಣೆ ಆಗಿದೆ ಅಂದ್ರೆ ಇನ್ನು ಮುಂದೆ ಈ ನ್ಯಾಷನಲ್ ಫ್ಲಾಗ್ ಅನ್ನ ತಯಾರಿ ಮಾಡುವಾಗ ಪಾಲಿಯೆಸ್ಟರ್ ಅಥವಾ ಇಂಪೋರ್ಟೆಡ್ ಕ್ಲೋತ್ ಅಥವಾ ಈ ಪಾಲಿಯೆಸ್ಟರ್ ಅಥವಾ ಆಮದು ಮಾಡಿರ್ತಕ್ಕಂಥ ಬಟ್ಟೆಯನ್ನ ಉಪಯೋಗಿಸಿಕೊಳ್ಳಿಕ್ಕೆ ಒಂದು ಅನುಮತಿಯನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ನಾವು ರಾಷ್ಟ್ರೀಯ ಧ್ವಜ ಸಂಹಿತೆ ಅಂತ ಕರಿತೀವಿ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಇದ್ದಿದ್ದ ಒಂದು ಕೋಡ್ ನ ನಾವೇನಂತ ಕರಿತಾ ಇದೀವಿ ಅಂದ್ರೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತ ಕರಿತಾ ಇದೀವಿ, ಅಥವಾ 2002ರ ಭಾರತ ಧ್ವಜ ಸಂಹಿತೆ ಅಂತ ಕರಿತಾ ಇದ್ವಿ. ಸೊ ಇದರ ಪ್ರಕಾರ ಭಾರತ ಧ್ವಜವನ್ನ ಓನ್ಲಿ ಖಾದಿ ಅಥವಾ ಹ್ಯಾಂಡ್ ಸ್ಪನ್ ಕ್ಲಾತ್ ವಾಸ್ ದಿ ಮೆಟೀರಿಯಲ್ ಫಾರ್ ದ ಕ್ಲಾತ್, ಅಂದ್ರೆ ಈ ಒಂದು ಧ್ವಜವನ್ನ ನಾವು ತಯಾರಿ ಮಾಡ್ಬೇಕಾದ್ರೆ ಕೇವಲ ಖಾದಿ ಬಟ್ಟೆ ಅಥವಾ ಕೈಯಿಂದ ನೂಲುವ ಬಟ್ಟೆಯನ್ನ ಉಪಯೋಗಿಸಿಕೊಂಡು ಮಾತ್ರ ನಾವು ಧ್ವಜವನ್ನ ತಯಾರಿ ಮಾಡ್ಬೇಕಾಗಿತ್ತು. ಯೂಸ್ ಆಫ್ ಅದರ್ ಮಟೀರಿಯಲ್ ವಾಸ್ ಪನಿಷಬಲ್, ಇತರೆ ಯಾವುದೇ ವಸ್ತುಗಳನ್ನ ಬಳಕೆ ಮಾಡಿದ್ರೆ ಅದು ಶಿಕ್ಷಾರ್ಹವಾಗಿತ್ತು. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಇದಕ್ಕೆ ಅಮೆಂಡ್ಮೆಂಟ್ ಮಾಡಿರ್ತಾರೆ. ಈ ಒಂದು ತಿದ್ದುಪಡಿಯ ಪ್ರಕಾರ ಏನೇನ್ನ ಯೂಸ್ ಮಾಡ್ಬೋದು ಅಂದ್ರೆ ಹ್ಯಾಂಡ್ ಮೇಡ್ ಸ್ಪನ್ ಅಥವಾ ಹ್ಯಾಂಡ್ ಓವನ್ ಆರ್
ಮಿಷಿನ್ ಮೇಡ್ ಕಾಟನ್, ಪಾಲಿಯೆಸ್ಟರ್, ಊಲ್, ಸಿಲ್ಕ್, ಖಾದಿ, ಬಂಟಿಂಗ್. ಸೊ ಎಷ್ಟು ಆಪ್ಷನ್ಸ್ ನ ಇವಾಗ ಕೊಟ್ಟಿರ್ತಾರೆ ಅಂದ್ರೆ, ಸೊ ಇವಾಗ ಕೈಯಿಂದ ನೂಲ್ಬೋದಾಗಿರುತ್ತೆ ಅಥವಾ ಕೈಯಿಂದ ನೇಯ್ದ ಅಥವಾ ಯಂತ್ರದಿಂದ ತಯಾರಿಸಲ್ಪಟ್ಟ ಹತ್ತಿ, ಪಾಲಿಯೆಸ್ಟರ್, ಉಣ್ಣೆ, ರೇಷ್ಮೆ, ಖಾದಿ, ಬಂಟಿಂಗ್ ಅಂದ್ರೆ ಅಥವಾ ಬಟ್ಟೆಯಿಂದ ಈ ಒಂದು ಧ್ವಜವನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಾನು ಮುಂಚೆನೆ ಹೇಳ್ದಾಗೆ ಈ ಪಾಲಿಯೆಸ್ಟರ್, ಸೊ ಈ ಒಂದು ಪಾಲಿಯೆಸ್ಟರ್ ನಮ್ಮ ದೇಶದಲ್ಲೇ ತಯಾರಿ ಆಗಿರ್ಬೋದು ಅಥವಾ ಬೇರೆ ದೇಶಗಳಿಂದ ಕೂಡ ನಾವು ಆಮದು ಮಾಡ್ಕೊಳ್ಬಹುದು. ಸೊ ಈ ಒಂದು ಪಾಲಿಯೆಸ್ಟರ್ ಮುಖಾಂತರ ಕೂಡ ಧ್ವಜವನ್ನ ತಯಾರಿ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂತ ಏಕೈಕ ಧ್ವಜ ತಯಾರಿಕೆ ಪ್ರದೇಶ, ಸೊ ಆ ಒಂದು ಧ್ವಜ ತಯಾರಿಕೆ ಪ್ರದೇಶವನ್ನ ನಾವು BIS ಅಪ್ರೂವ್ಡ್ ಅಂತ ಕರಿತೀವಿ. BIS ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಪ್ರೂವ್ ಆಗಿರ್ತಕ್ಕಂಥ ಅಥವಾ ಮಾನ್ಯತೆ ಪಡೆದಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಏಕೈಕ ರಾಷ್ಟ್ರ ಧ್ವಜ ತಯಾರಿಕಾ ಘಟಕ ಎಲ್ಲಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನ ನಾವು KKGSS ಅಂತ ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅಂತ ಕರಿತೀವಿ. ಸೊ ಈ ಒಂದು ಸಂಯುಕ್ತ ಸಂಘ ಎಲ್ಲಿರುತ್ತೆ ಅಂದ್ರೆ ಬೆಂಗೇರಿ ಇನ್ ಹುಬ್ಬಳ್ಳಿ. ಸೊ ಹುಬ್ಬಳ್ಳಿಯ ಬೆಂಗೇರಿ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಸಂಘವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಲೋನ್ BIS ಅಪ್ರೂವ್ಡ್ ಫ್ಲಾಗ್ ಮೇಕಿಂಗ್ ಯೂನಿಟ್ ಆಗಿರುತ್ತೆ. ಸೊ ಭಾರತ ದೇಶದ ಏಕೈಕ BIS ಅನುಮೋದಿತ ಧ್ವಜ ತಯಾರಿಕಾ ಘಟಕ ಆಗಿರುತ್ತೆ. ಸೊ ಇಲ್ಲಿ ಇದುವರೆಗೂ ಹ್ಯಾಂಡ್ ಸ್ಪನ್ ಮತ್ತೆ ಹ್ಯಾಂಡ್ ಓವನ್ ಅಂದ್ರೆ ಕೈಯಿಂದ ನೇಯ್ದ ಮತ್ತು ಕೈಯಿಂದ ಸುತ್ತಿದ ಧ್ವಜಗಳನ್ನ ಇಲ್ಲಿ ತಯಾರಿ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಈ ಒಂದು ಕೋಡ್ ನ ಪ್ರಕಾರ ಅಂದ್ರೆ 2002ರ ಒಂದು ಧ್ವಜ ಸಂಹಿತೆ ಏನಿತ್ತೋ ಆ ಒಂದು ಧ್ವಜ ಸಂಹಿತೆಯ ಪ್ರಕಾರ ನಮ್ಮ ಧ್ವಜಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವರು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಕೊಟ್ಟಿರ್ತಾರೆ. ಅದೇ ಸ್ಪೆಸಿಫಿಕೇಶನ್ಸ್ ನ ಆಧಾರದ ಮೇಲೆ ನಾವು ತಯಾರಿ ಮಾಡ್ಬೇಕಾಗಿರುತ್ತೆ. ಆ ಸ್ಪೆಸಿಫಿಕೇಶನ್ಸ್ ಏನು ಅಂದ್ರೆ 150 ಥ್ರೆಡ್ಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರೆ ಪ್ರತಿ ಚದರ ಸೆಂಟಿಮೀಟರ್ಗೆ ನಿಖರವಾಗಿ 150 ಎಳೆಗಳು ಅಥವಾ ದಾರಗಳಿರ್ಬೇಕು. ಎರಡನೇದು 4 ಥ್ರೆಡ್ಸ್ ಪರ್ ಸ್ಟಿಚ್ ಅಂದ್ರೆ ಪ್ರತಿ ಹೊಲಿಗೆಗೆ 4 ಎಳೆಗಳು ಅಥವಾ ದಾರಗಳಿರ್ಬೇಕು. ಅದಾದ್ಮೇಲೆ 1 ಸ್ಕ್ವೇರ್ ಫೂಟ್ ಶುಡ್ ವೇ ಎಕ್ಸಾಕ್ಟ್ಲಿ 205 ಗ್ರಾಮ್ಸ್ ಅಂದ್ರೆ ಈ ಒಂದು ಧ್ವಜದ ಬಟ್ಟೆಯನ್ನ ನಾವು 1 ಚದರ ಅಡಿಯಷ್ಟು ಕಟ್ ಮಾಡಿಕೊಂಡು ಅದನ್ನ ತೂಕ ಮಾಡಿದ್ರೆ 205 ಗ್ರಾಮ್ ಬರಲೇಬೇಕಾಗಿರುತ್ತೆ. ಸೊ ಈ ಸ್ಪೆಸಿಫಿಕೇಶನ್ಸ್ ನ ಮುಖಾಂತರ ನಮ್ಮ ಧ್ವಜವನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಒಂದು ಧ್ವಜ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಸಂಹಿತೆ ಯಾವಾಗ ತಯಾರಿ ಆಯ್ತು ಅಂದ್ರೆ 1947 1947 ನಲ್ಲಿ ನಮಗೆ ಸ್ವತಂತ್ರ ಬಂದಾಗ ಒರಿಜಿನಲ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾನ ತಯಾರಿ ಮಾಡಿರ್ತಾರೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ 2002ರಲ್ಲಿ ಇದನ್ನ ಅಮೆಂಡ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ 2002 ಅಲ್ಲಿ ಏನ್ ಅಮೆಂಡ್ ಮಾಡಿರ್ತಾರೆ ಆ ಒಂದು ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಡಿಸ್ಪ್ಲೇ ಮತ್ತೆ ಹಾಯಿಸ್ಟಿಂಗ್ ಅಂದ್ರೆ ಈ ಧ್ವಜವನ್ನ ಹಾರಿಸುವುದು ಮತ್ತು ಪ್ರದರ್ಶನ ಮಾಡುವುದು ಇದಕ್ಕೆ ಸಂಬಂಧಪಟ್ಟಂತೆ 2002ರಲ್ಲಿ ತಿದ್ದುಪಡಿ ಆಗಿರುತ್ತೆ. ಬಟ್ ಇವಾಗ ಆಗಿರ್ತಕ್ಕಂಥ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಆಸ್ ಐ ಟೋಲ್ಡ್ ಯು ಬಿಫೋರ್ ಇದು ಪ್ರೊಡಕ್ಷನ್ ಅಥವಾ ಧ್ವಜಗಳ ತಯಾರಿಕೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಆಗಿರುತ್ತೆ. ಹಾಗಿದ್ರೆ ಈ ದಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಭಾರತದ ಧ್ವಜ ಸಂಹಿತೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಾದ್ರೆ ಸೊ ದಿಸ್ ಬೇಸಿಕಲಿ ಟಾಕ್ಸ್ ಅಬೌಟ್ ಡಿಸ್ಪ್ಲೇ ಆಫ್ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ. ಸೊ ಭಾರತ ರಾಷ್ಟ್ರ ಧ್ವಜ ಏನಿರುತ್ತೆ ಸೊ ಅದರ ಪ್ರದರ್ಶನಕ್ಕೆ ಅನ್ವಯವಾಗ್ತಕ್ಕಂಥ ಕೆಲವೊಂದು ಕಾನೂನುಗಳನ್ನ ನಾವು ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾನ್ ಮಾತಾಡ್ತಕ್ಕಂಥದ್ದು 2002ರ ಒಂದು ಸಂಹಿತೆ. ಸೊ ಇದರಲ್ಲಿ ಪ್ರಮುಖವಾಗಿ 3 ಭಾಗಗಳಿರುತ್ತೆ. ಸೊ ಫಸ್ಟ್ ಪಾರ್ಟ್ ಅಥವಾ ಮೊದಲನೇ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಜನರಲ್ ಡಿಸ್ಕ್ರಿಪ್ಷನ್ ಆಫ್ ದಿ ನ್ಯಾಷನಲ್ ಫ್ಲಾಗ್. ಸೊ ರಾಷ್ಟ್ರ ಧ್ವಜಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿವರಣೆ, ಅದರ ಬಣ್ಣಗಳಿರ್ಬೋದು, ಅದರ ಡೈಮೆನ್ಷನ್ಸ್ ಇರ್ಬೋದು, ಮತ್ತೆ ಅದರ ಮೆಟೀರಿಯಲ್ ಇರ್ಬೋದು, ಈ ಎಲ್ಲವನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನೋಡ್ತೀವಿ. ಸೊ ಸೆಕೆಂಡ್ ಪಾರ್ಟ್ ಅಥವಾ ಎರಡನೇ ಭಾಗದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಈ ಪಬ್ಲಿಕ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಈ ಸಾರ್ವಜನಿಕ ಖಾಸಗಿ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಈ ರಾಷ್ಟ್ರ ಧ್ವಜವನ್ನ ಹೇಗೆ ಪ್ರದರ್ಶನ ಮಾಡಬೇಕು ಅಥವಾ ಡಿಸ್ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುತ್ತೆ. ಸೊ ಅದಾದ್ಮೇಲೆ ಮೂರನೇ ಭಾಗ ಅಥವಾ ಥರ್ಡ್ ಪಾರ್ಟ್ ಅಲ್ಲಿ ನಮ್ಮ ಯೂನಿಯನ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಅದರ ಆರ್ಗನೈಸೇಷನ್ಸ್ ಮತ್ತೆ ಏಜೆನ್ಸೀಸ್ ಅಂದ್ರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಅದರ ಸಂಸ್ಥೆಗಳು ಮತ್ತು ಏಜೆನ್ಸಿಗಳು ನಮ್ಮ ಧ್ವಜವನ್ನ ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈ ಕೋಡ್ ಆಫ್ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿದ್ರೆ 26ನೇ ಜನವರಿ 2002ರಲ್ಲಿ ಇದು ಜಾರಿಗೆ ಬಂದಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇರತಕ್ಕಂತ ಕೋಡ್ ಅದನ್ನ ನಾವು ಫ್ಲಾಗ್ ಕೋಡ್ ಇಂಡಿಯಾ ಅಂತ ಕರಿತೀವಿ ಅಥವಾ ಧ್ವಜ ಕೋಡ್ ಇಂಡಿಯಾ ಅಂತ ಕರಿತೀವಿ. ಸೊ ಇದನ್ನ ರೀಪ್ಲೇಸ್ ಮಾಡಿ ಭಾರತದ ಧ್ವಜ ಸಂಹಿತೆ 2002 ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದರ ಪ್ರಕಾರ ಸೊ ಇದು ಬೇಸಿಕ್
ಇನ್ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ ಅಪ್ಪರ್ ಕಲರ್ ಸ್ಯಾಫ್ರಾನ್ ಅಥವಾ ಕೇಸರಿ ಬಣ್ಣ ಇರಬೇಕಾಗಿರುತ್ತೆ. ಸೊ ಬಾಟಮ್ ಅಲ್ಲಿ ಬರ್ತಕ್ಕಂಥ ಕಲರ್ ಗ್ರೀನ್ ಇರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಮಧ್ಯದಲ್ಲಿ ಬರ್ತಕ್ಕಂಥ ಬಣ್ಣ ವೈಟ್ ಆಗಿರ್ಬೇಕಾಗಿರುತ್ತೆ. ಸೊ ಮಧ್ಯದಲ್ಲಿ ಅಶೋಕ ಚಕ್ರ, ಸೊ 24 ಗೆರೆಗಳಿರ್ತಕ್ಕಂಥ ಅಶೋಕ ಚಕ್ರವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಗೆರೆಗಳು ಈಕ್ವಲ್ ಡಿಸ್ಟೆನ್ಸ್ ಅಥವಾ ಸಮಾನ ಅಂತರದಲ್ಲಿ ಕಂಪಲ್ಸರಿ ಇರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ರಾಷ್ಟ್ರ ಧ್ವಜವನ್ನ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಪ್ರಶ್ನೆ ಕೇಳಿದ್ರೆ, ಇಟ್ ಈಸ್ ಅಡಾಪ್ಟೆಡ್ ಅಕಾರ್ಡಿಂಗ್ ಟು ದ ಮೀಟಿಂಗ್ ಹೆಲ್ಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಸೊ ನಮ್ಮ ಒಂದು ಭಾರತ ಸಂವಿಧಾನದ ಸಭೆಯಲ್ಲಿ ಈ ಒಂದು ರಾಷ್ಟ್ರೀಯ ಧ್ವಜವನ್ನ ನಾವು ಅಂಗೀಕಾರ ಮಾಡಿರ್ತೀವಿ. ಸೊ ಯಾವ ದಿನಾಂಕದಂತೂ ಅಂತ ಪ್ರಶ್ನೆ ಕೇಳಿದ್ರೆ 22ನೇ ಜುಲೈ 1947. ಸೊ 22nd ಜುಲೈ 1947. ಸೊ ಇಟ್ ಈಸ್ ವೆಲ್ ಬಿಫೋರ್ ಇಂಡಿಪೆಂಡೆನ್ಸ್. ನಮ್ಗೆ ಸ್ವತಂತ್ರ ಬರೋದಕ್ಕಿಂತ ಕೆಲವು ತಿಂಗಳುಗಳ ಮುಂಚೆ ಜುಲೈ ಅಂದ್ರೆ 1 ತಿಂಗಳ ಮುಂಚೆ ನಾವು ಇದನ್ನ ಅಂಗೀಕಾರ ಮಾಡಿರ್ತೀವಿ. ಸೊ ಅವಾಗ ಏನಂತ ಅಂಗೀಕಾರ ಮಾಡಿರ್ತೀವಿ ಅಂದ್ರೆ ಅಫಿಷಿಯಲ್ ಫ್ಲಾಗ್ ಆಫ್ ಡೊಮಿನಿಯನ್ ಆಫ್ ಇಂಡಿಯಾ. ಯಾಕಂದ್ರೆ ಅವಾಗ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳಕ್ ಆಗೋದಿಲ್ಲ, ಭಾರತದ ಡೊಮಿನಿಯನ್ನ ಅಧಿಕೃತ ಧ್ವಜವಾಗಿ ನಾವು ಅಂಗೀಕಾರ ಮಾಡಿರ್ತೀವಿ. ಸೊ ಈ ಒಂದು ಧ್ವಜ ಯಾವ ಧ್ವಜದ ಮೇಲೆ ಬೇಸ್ ಆಗಿರುತ್ತೆ ಅಥವಾ ಆಧರಿಸಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಸ್ವರಾಜ್ ಧ್ವಜದ ಮೇಲೆ ಇದನ್ನ ಡಿಸೈನ್ ಮಾಡಿರ್ತಾರೆ. ಈ ಸ್ವರಾಜ್ ಫ್ಲಾಗ್ ಏನಿರುತ್ತೆ, ಸೊ ಅದು ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿರುತ್ತೆ ಅದರ ಒಂದು ಧ್ವಜವಾಗಿರುತ್ತೆ. ಸೊ ಇದನ್ನ ಡಿಸೈನ್ ಮಾಡಿದ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಪಿಂಗಳಿ ವೆಂಕಯ್ಯ ಅನ್ನೋರು ಇದನ್ನ ಡಿಸೈನ್ ಮಾಡ್ತಾರೆ. ಈ ಸ್ವರಾಜ್ ಫ್ಲಾಗ್ ಅಲ್ಲಿ ಮಧ್ಯದಲ್ಲಿ ಚರಕ ಏನಿರುತ್ತೋ ಸೊ ಅದನ್ನ ತೆಗೆದು ಇವಾಗ ನಾವು ಅಶೋಕ ಚಕ್ರವನ್ನ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ದಿ ಅಫಿಷಿಯಲ್ ಫ್ಲಾಗ್ ಆಫ್ ಇಂಡಿಯಾ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಲೇಬರ್ ಡೇ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಮೇ 1ನೇ ತಾರೀಕು ಆಚರಣೆ ಮಾಡ್ತೀವಿ. ಈ ದಿನಕ್ಕೆ 3 ಹೆಸರುಗಳಿರುತ್ತೆ. ಒಂದು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ, ಲೇಬರ್ಸ್ ಡೇ, ಮೇ ಡೇ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ, ಬರೀ ಕಾರ್ಮಿಕರ ದಿನ ಅಥವಾ ಮೇ ದಿನ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ಈ ಒಂದು ದಿನದಂದು ಭಾರತ ದೇಶದಲ್ಲಿ ಸಾರ್ವತ್ರಿಕ ರಜಾ ಅಥವಾ ಪಬ್ಲಿಕ್ ಹಾಲಿಡೇ ಇರುತ್ತೆ. ಸೊ ಇದನ್ನ ಹಿಂದಿಯಲ್ಲಿ ನಾವು ರಾಷ್ಟ್ರೀಯ ಶ್ರಮಿಕ್ ದಿವಸ್ ಅಂತ ಕೂಡ ಕರಿತೀವಿ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಶ್ರಮಿಕ್ ದಿವಸ್ ಅಂತ ಕರೆದ್ರೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಅದು ನಮ್ಮ ಮೇ ಡೇ ಅಥವಾ ಕಾರ್ಮಿಕರ ದಿನಕ್ಕೆ ಸಂಬಂಧಪಟ್ಟಿದ್ದು. ಹಾಗಿದ್ರೆ ಇದರ ಇತಿಹಾಸವನ್ನ ನೋಡೋದಾದ್ರೆ, ಸೊ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಇದರ ಇತಿಹಾಸ ಇಟ್ ಡೇಟ್ಸ್ ಬ್ಯಾಕ್ ಟು 1886. 1886 ಅಲ್ಲಿ ಏನಾಗುತ್ತಂದ್ರೆ USA ಅಲ್ಲಿ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಈ ದಿನದ ಒಂದು ಕೂಲಿಯ ಒಂದು ಕೆಲಸ ಅಥವಾ ಕಾರ್ಮಿಕರ ಕೆಲಸವನ್ನ 8 ಗಂಟೆಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಅಥವಾ 8 ಗಂಟೆಗಿಂತ ಅಧಿಕವಾಗಿ ಕೆಲಸ ಮಾಡಬಾರ್ದು, 8 ಗಂಟೆಗೆ ಮ್ಯಾಕ್ಸಿಮಮ್ ವರ್ಕಿಂಗ್ ಅವರ್ಸ್ ನ ರಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಒಂದು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆ ಸ್ಟ್ರೈಕ್ ಮಾಡುವ ಸಮಯದಲ್ಲಿ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಚಿಕಾಗೋದಲ್ಲಿ. ಆಕ್ಚುಲಿ ಚಿಕಾಗೋದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಲ್ಲೊಂದು ಮಾರ್ಕೆಟ್ ಇರುತ್ತೆ, ಅದನ್ನ ನಾವು ಹೇ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ಒಂದು ಹೇ ಮಾರ್ಕೆಟ್ ಅಲ್ಲಿ ಈ ಒಂದು ಸ್ಟ್ರೈಕ್ ಮಾಡತಕ್ಕಂತ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಏನಾಗುತ್ತೆ, ಅದರಲ್ಲಿ ಸಾಕಷ್ಟು ಕಾರ್ಮಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಸೊ ಆ ಒಂದು ದಿನದ ನೆನಪಿಗಾಗಿ ಮೇ 1ನೇ ತಾರೀಕನ್ನ ನಾವು ಇಂಟರ್ನ್ಯಾಷನಲ್ ಲೇಬರ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದ್ರ ಜೊತೆ ಇನ್ನೂ ಕೂಡ ಅಡಿಷನಲ್ ಕಾಂಪ್ಲಿಮೆಂಟರಿ ಫ್ಯಾಕ್ಟರ್ಸ್ ಇರುತ್ತೆ. ಅದ್ಯಾವ್ದು ಅಂದ್ರೆ ಜುಲೈ 14, 1889 ಅಲ್ಲಿ ಪ್ಯಾರಿಸ್ ಅಂದ್ರೆ ಫ್ರಾನ್ಸ್ ನಲ್ಲಿ ಇರ್ತಕ್ಕಂಥ ಪ್ಯಾರಿಸ್ ನಲ್ಲಿ to dedicate May 1 every year as the Workers' Day of the International Unity and Solidarity. ಅಂದ್ರೆ ಈ ಅಂತಾರಾಷ್ಟ್ರೀಯ ಏಕತೆ ಮತ್ತು ಒಕ್ಕಟ್ಟಿನ ಸಂಕೇತವಾಗಿ ಮೇ 1 ಕಾರ್ಮಿಕರ ದಿನವಾಗಿ ಆಚರಣೆ ಮಾಡ್ಲಿಕ್ಕೆ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ 1889ರಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಹಾಗಿದ್ರೆ ಮೊಟ್ಟ ಮೊದಲ ಮೇ ದಿನ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಯಾವತ್ತು ನಾವು ಆಚರಣೆ ಮಾಡಿರ್ತೀವಿ ಅಂದ್ರೆ 1890ನೇ ಇಸ್ವಿಯಲ್ಲಿ ನಾವು ಆಚರಣೆ ಮಾಡಿರ್ತೀವಿ. ಸೊ ಇದನ್ನ ಪ್ರೊಕ್ಲೈಮ್ ಮಾಡಿದ್ಯಾರು ಅಥವಾ ಘೋಷಣೆ ಮಾಡಿದ್ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲಿಸ್ಟ್ ಪಾರ್ಟೀಸ್ ಇನ್ ಯುರೋಪ್. ಸೊ ಯುರೋಪ್ ನಲ್ಲಿ ಸಮಾಜವಾದಿ ಪಕ್ಷಗಳ ಮೊದಲ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ನಿಂದ ಇದರ ಒಂದು ಘೋಷಣೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ನಾವು ಕಾರ್ಮಿಕರ ದಿನವನ್ನ ಯಾವಾಗ ಅಥವಾ ಎಲ್ಲಿ ಆಚರಣೆ ಮಾಡಿರ್ತೀವಿ ಅಂದ್ರೆ ಮದ್ರಾಸ್ ಅಥವಾ ಇವಾಗ ನಾವು ತಮಿಳುನಾಡಿನ ಚೆನ್ನೈ ಅಂತ ಏನ್ ಕರಿತೀವಿ, ಸೊ ಅದನ್ನ ಮುಂಚೆ ನಾವು ಮದ್ರಾಸ್ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 1923ರಲ್ಲಿ 1923 ಒಂದು ಪಾರ್ಟಿ ಇರುತ್ತೆ. ಅದನ್ನ ನಾವು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ. ಸೊ ಇವರ ಮುಖಾಂತರ ಭಾರತ ದೇಶದಲ್ಲಿ 1923 ಫಸ್ಟ್ ಲೇಬರ್ ಡೇನ ನಾವು ಸೆಲೆಬ್ರೇಟ್ ಮಾಡಿರ್ತೀವಿ. ಅದೇ ದಿನದಂದು ಭಾರತ ದೇಶದಲ್ಲಿ ಈ ರೆಡ್ ಫ್ಲಾಗ್ ಅಥವಾ ಕೆಂಪು ಧ್ವಜ ಏನಿರುತ್ತೆ, ಸೊ ಅದನ್ನು ಕೂಡ ಈ ಸಮಯದಲ್ಲಿ ಬಳಸಲಾಗಿರುತ್ತೆ. ಹಾಗಿದ್ರೆ ಮೇ 1 ನಮ್ಗೆಲ್ಲ ತಿಳಿದಿರೋ ಹಾಗೆ ನ್ಯಾಷನಲ್ ಹಾಲಿಡೇ ಅಥವಾ ಸಾರ್ವತ್ರಿಕ ಅಥವಾ ರಾಷ್ಟ್ರೀಯ ರಜಾ ದಿನ ಆಗಿರುತ್ತೆ. ಸೊ ಇದನ್ನ ಪ್ರಪೋಸ್ ಮಾಡಿದ್ ಯಾರು ಅಂದ್ರೆ ವೈಕೋ ಅಂತ ಕರಿತೀವಿ. ಸೊ ವೈಕೋ ಅಂದ್ರೆ ಅವರ ಫುಲ್ ನೇಮ್
ವೈ ಗೋಪಾಲಸ್ವಾಮಿ ಆಗಿರ್ತಾರೆ. ಸೊ ಇವರು ಮುರಮಲರ್ಜಿ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನೋ ಒಂದು ಪಕ್ಷದ ಒಂದು ಸೆಕ್ರೆಟರಿ ಅಥವಾ ಜನರಲ್ ಸೆಕ್ರೆಟರಿ ಆಗಿರ್ತಾರೆ. ಸೊ ಇವರು ಆ ಕಾಲದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ವಿ.ಪಿ. ಸಿಂಗ್ ರವರಿಗೆ ಈ ಮೇ 1 ರಜಾ ದಿನವನ್ನಾಗಿ ಘೋಷಿಸಿ ಅಂತ ಶಿಫಾರಸು ಮಾಡಿರ್ತಾರೆ. ಸೊ ಅವರ ಒಂದು ಮನವಿಯ ಮೇರೆಗೆ ನಾವು ಅಂತಾರಾಷ್ಟ್ರೀಯ ಈ ಒಂದು ಕಾರ್ಮಿಕರ ದಿನದಂದು ಭಾರತ ರಾಷ್ಟ್ರದಂತ ರಜಾ ದಿನವನ್ನ ನಾವು ಆಚರಿಸ್ತೇವೆ. ಸೊ ಅದಾದ್ಮೇಲೆ ಮೇ 1ಕ್ಕೆ ಸಂಬಂಧಪಟ್ಟಂತೆ ಇನ್ನೂ 2 ಪ್ರಮುಖ ದಿನಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಅದು ಯಾವ್ದ್ಯಾವ್ದು ಅಂದ್ರೆ ಮಹಾರಾಷ್ಟ್ರ ಡೇ ಮತ್ತೆ ಗುಜರಾತ್ ಡೇ ಅಂತ ಕರಿತೀವಿ. ಸೊ ಈ ಒಂದು ಮಹಾರಾಷ್ಟ್ರ ಮತ್ತು ಗುಜರಾತ್ 1960ರಲ್ಲಿ 1960ಯಲ್ಲಿ ಸ್ಟೇಟ್ ಹುಡ್ ನ ಅಟೈನ್ ಮಾಡಿರುತ್ತೆ ಅಥವಾ ಅವುಗಳು ರಾಜ್ಯ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅವು ದೇವರ್ ಹರ್ಸ್ಟ್ ವೈಲ್ ಬಾಂಬೆ ಸ್ಟೇಟ್ಸ್ ವಾಸ್ ಡಿಸೈಡೆಡ್ ಇಂಟು ಲಿಂಗ್ವಿಸ್ಟಿಕ್ ಲೈನ್ಸ್. ಅಂದ್ರೆ ಇದಕ್ಕಿಂತ ಮುಂಚೆ ಬಾಂಬೆ ರಾಜ್ಯಗಳನ್ನ ಭಾಷಾವಾರು ಆಧಾರಗಳ ಮೇಲೆ ವಿಂಗಡಿಸಲಾಗಿರುತ್ತೆ. ಸೊ ಅವಾಗ ಮಹಾರಾಷ್ಟ್ರ ಮತ್ತು ಗುಜರಾತ್ ಆಗಿ ಅದು ಡಿವೈಡ್ ಆಗಿರುತ್ತೆ. ಅದು ಕೂಡ ಮೇ 1ನೇ ತಾರೀಕೆ ಆಗಿರುತ್ತೆ. ಯಾವ ಇಸವಿ ಅಂದ್ರೆ 1960 ಆಗಿರುತ್ತೆ. ಸೊ ಈ ಕಾರಣದಿಂದ ಈ ಮೇ 1ನೇ ತಾರೀಕು ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಸಂಬಂಧಪಟ್ಟಂತೆ ರಾಜ್ಯ ದಿನ ಅಥವಾ ಸ್ಟೇಟ್ ಹುಡ್ ಡೇ ಕೂಡ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 4th ಆರ್ಟಿಕಲ್. ಸೊ ಈ ಒಂದು 4th ಆರ್ಟಿಕಲ್ ಈ ಒಂದು ಉಜ್ವಲ ದಿವಸ್ಗೆ ಸಂಬಂಧಪಟ್ಟಿದ್ದು. ಸೊ ನಿಮ್ಗೆಲ್ಲ ಉಜ್ವಲ ಸ್ಕೀಮ್ ಬಗ್ಗೆ ಗೊತ್ತಿರುತ್ತೆ. ಸೊ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಉಜ್ವಲ ದಿವಸ್. ಏನಿದು ಉಜ್ವಲ ದಿವಸ್? ಇದನ್ನ ನಾವು ಯಾವತ್ತು ಆಚರಣೆ ಮಾಡ್ತೀವಿ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು PMUY ಅಂತ ಕರಿತೀವಿ, ಅಂದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಉಜ್ವಲ ಯೋಜನೆಯನ್ನ ಏನಕ್ಕೆ ಲಾಂಚ್ ಮಾಡಿರ್ತಾರ ಅಂದ್ರೆ ಫ್ರೀ LPG ಕನೆಕ್ಷನ್ ಟು ಎವ್ರಿ BPL ಹೌಸ್ ಹೋಲ್ಡ್, ಅಂದ್ರೆ ಪ್ರತಿ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಉಚಿತವಾಗಿ LPG ಸಂಪರ್ಕವನ್ನ ಕೊಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಇದನ್ನ ಲಾಂಚ್ ಮಾಡಿದ್ದು ಯಾವ ವರ್ಷದಲ್ಲಿ ಅಂದ್ರೆ 1ನೇ ಮೇ 2016. ಸೊ ಇವಾಗ 2 ಡೇಟು ಇಂಪಾರ್ಟೆಂಟ್. ಮೊದಲು 2016 ಜ್ಞಾಪಕ ಇಟ್ಕೊಂಡಿದ್ರೆ ಸಾಕಾಗಿತ್ತು. ಇವಾಗ 1ನೇ ಮೇ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ದಿನದಂದು ಉತ್ತರ ಪ್ರದೇಶದ ಬಲಿ ಅನ್ನೋ ಒಂದು ಪ್ಲೇಸ್ ಇರುತ್ತೆ, ಬಲಿಯಾ ಅನ್ನೋ ಒಂದು ಪ್ಲೇಸ್ ಇರುತ್ತೆ. ಆ ಪ್ಲೇಸ್ ಅಲ್ಲಿ ಈ ಸ್ಕೀಮ್ ನ ಅಥವಾ ಈ ಉಜ್ವಲ ಸ್ಕೀಮ್ ನ ಪ್ರಧಾನ ಮಂತ್ರಿಗಳು ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಉಜ್ವಲ ಸ್ಕೀಮ್ ಆದ್ಮೇಲೆ ಟು ಅಚೀವ್ ಟು ಸೆಲೆಬ್ರೇಟ್ಸ್ ಇಟ್ಸ್ ಅಚೀವ್ಮೆಂಟ್ಸ್, ಅಂದ್ರೆ ಈ ಒಂದು ಸಾಧನೆಗಳನ್ನ ಆಚರಣೆ ಮಾಡ್ಲಿಕ್ಕೆ ಈ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಏನಿದೆ ಈ ಸಚಿವಾಲಯದ ವತಿಯಿಂದ ದೇ ಹ್ಯಾವ್ ಡಿಸೈಡೆಡ್ ಟು ಸೆಲೆಬ್ರೇಟ್ 1st ಮೇ ಆಸ್ ಉಜ್ವಲ ದಿವಸ್. ಸೊ 1ನೇ ಮೇಯನ್ನ ಇನ್ ಮುಂದೆ ಉಜ್ವಲ ದಿವಸವಾಗಿ ಕೂಡ ನಾವು ಆಚರಣೆ ಮಾಡ್ತೀವಿ. ಸೊ 1st ಮೇಗೆ ಸಂಬಂಧಪಟ್ಟಂತೆ ಅನೇಕ ಡೇಟ್ಸ್ ನ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ಉಜ್ವಲ ದಿವಸ್ ಕೂಡ ಇನ್ಮೇಲೆ ಒಂದಾಗಿರುತ್ತೆ. ಸೊ ಈ ಒಂದು ಈ ಉಜ್ವಲ ಸ್ಕೀಮ್ ನ ಈ ಒಂದು ದಿವಸವನ್ನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ, ಅದರಲ್ಲಿ ಪ್ರಮುಖವಾಗಿ ಏನನ್ನ ಪ್ರಮೋಟ್ ಮಾಡ್ಲಾಗುತ್ತೆ ಅಂದ್ರೆ ಸೇಫ್ ಅಂಡ್ ಸಸ್ಟೈನ್ಡ್ ಯೂಸ್ ಆಫ್ LPG, ಅಂದ್ರೆ ಈ LPGಯನ್ನ ಸುರಕ್ಷಿತವಾಗಿ ಮತ್ತು ಸುಸ್ಥಿರವಾಗಿ ನಾವು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಅವೇರ್ನೆಸ್ ನ ಇಲ್ಲಿ ಮೂಡಿಸಲಾಗುತ್ತದೆ. ಹಾಗಿದ್ರೆ ಮೇ 1ಗೆ ಸಂಬಂಧಪಟ್ಟಂತೆ ನಾವೇನೇನ್ ನೆನ್ಪಿಟ್ಕೊಳ್ಬೇಕು? ಇಂಟರ್ನ್ಯಾಷನಲ್ ಲೇಬರ್ ಡೇ, ಇದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಜೊತೆ ಮಹಾರಾಷ್ಟ್ರ ದಿನ, ಗುಜರಾತ್ ದಿನ, ಇನ್ಮೇಲೆ ಉಜ್ವಲ ದಿವಸ್, ಅದಾದ್ಮೇಲೆ ವರ್ಲ್ಡ್ ಲಾಫ್ಟರ್ ಡೇ ಅಥವಾ ವಿಶ್ವ ನಗೆ ದಿನ. ಸೊ ಇದು ಕೂಡ ಮೇ ತಿಂಗಳಲ್ಲಿ ನಡೆಯುತ್ತೆ. ಯೂಶಲಿ 1st ಸಂಡೇ ಆಫ್ ಮೇ ನಡೆಯುತ್ತೆ. ಸೊ ಈ ವರ್ಷ 1st ಸಂಡೇ ಆಫ್ ಮೇ ಕೂಡ ಮೇ 1ನೇ ತಾರೀಕು ಬಂದಿರುತ್ತೆ. ಸೊ ಎಲ್ಲಾ ದಿನಗಳನ್ನ ನಾವು ಮೇ 1ಕ್ಕೆ ಸಂಬಂಧಪಟ್ಟಂತೆ ಗುರ್ತಿಟ್ಕೊಳ್ಬೇಕಾಗಿರುತ್ತೆ. With this, let's get into the 5th article. ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಾವಲಂಬಿ ಸ್ಕೀಮ್ ಆಗಿರುತ್ತೆ. ಸೊ ಏನಿದು ಸ್ವಾವಲಂಬಿ ಸ್ಕೀಮ್? ಸೊ ಇದನ್ನ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಲ್ಯಾಂಡ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕಮರ್ಷಿಯಲ್ ಲ್ಯಾಂಡ್ ಏನೇ ಆಗಿರ್ಬೋದು. ಸೊ ಇದನ್ನ ನಾವು ಏನಾದ್ರೂ ಮೆಷರ್ಮೆಂಟ್ ಮಾಡ್ಬೇಕಾದ್ರೆ ಅಥವಾ ಸರ್ವೆ ಮಾಡ್ಬೇಕಾದ್ರೆ, ಸೊ ಇದನ್ನ ನಾವು ಅಥಾರಿಟೀಸ್ಗೆ ಹೋಗಿನೇ ನಾವು ಸರ್ವೆ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಸೊ ನಾವು ಅಪ್ಲಿಕೇಶನ್ ಹಾಕ್ಬೇಕು. ಅದಾದ್ಮೇಲೆ ಯಾವಾಗ ಡೇಟ್ ಇರುತ್ತೋ ಅವಾಗ ಬಂದು ಅವರು ನಮ್ಮ ಒಂದು ಜಮೀನನ್ನ ಲ್ಯಾಂಡ್ ಸರ್ವೆ ಮಾಡ್ತಾರೆ. ಹಾಗಿದ್ರೆ ಇವಾಗ ಮಾಡಿರ್ತಕ್ಕಂಥ ಸ್ವಾವಲಂಬಿ ಸ್ಕೀಮ್ ನಮ್ಗೆ ಏನು ಎನೇಬಲ್ ಮಾಡತ್ತಂದ್ರೆ, ನಮ್ಮ ಜಮೀನುಗಳನ್ನ ನಾವೇ ಸರ್ವೆ ಮಾಡ್ಕೊಂಡು ಆ ಒಂದು ಡೇಟಾನ ನಾವು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ರೈಟ್ಸ್ ನ ನಮ್ಗೆ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಸ್ವಾವಲಂಬಿ ಯೋಜನೆ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ, ಪ್ರೈವೇಟ್ ಲ್ಯಾಂಡ್ ಓನರ್ಸ್ ಅಂದ್ರೆ ಖಾಸಗಿ ಭೂ ಮಾಲೀಕರು ಯಾರಿರ್ತೀವಿ ಅಂದ್ರೆ ಯಾರ್ಯಾರ ಹತ್ರ ಎಲ್ಲ ಲ್ಯಾಂಡ್ ಇರುತ್ತೆ, ದೇ ಆರ್ ಎಂಪವರ್ಡ್ ಟು ಕ್ರಿಯೇಟ್ ಲ್ಯಾಂಡ್ ಸ್ಕೆಚ್ ಆಫ್ ದೇರ್ ಪ್ರಾಪರ್ಟಿ ಅಂಡರ್ ಸ್ವಾವಲಂಬಿ ಸ್ಕೀಮ್ ಟು ಸಿಂಪ್ಲಿಫೈ ಅಂಡ್ ಸ್ಪೀಡ್ ಅಪ್ ದಿ ಪ್ರೋಸೆಸ್. ಅಂದ್ರೆ ಈ ಒಂದು ಪ್ರತಿಕ್ರಿಯೆಗಳನ್ನ ಸರಳಗೊಳಿಸ್ಲಿಕ್ಕೆ ಮತ್ತು ವೇಗಗೊಳಿಸ್ಲಿಕ್ಕೆ ಸ್ವಾವಲಂಬಿ ಯೋಜನೆ ಅಡಿಯಲ್ಲಿ ಖಾಸಗಿ ಭೂ ಮಾಲೀಕರು ಯಾರಿರ್ತಾರೆ, ಸೊ ಅವರು ತಮ್ಮ ಭೂಮಿಯ ಸ್ಕೆಚ್ ಮತ್ತೆ ಅದನ್ನ ಅಳಿಲಿಕ್ಕೆ ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಇದರಿಂದ ಇಟ್ ಎನೇಬಲ್ಸ್ ಲ್ಯಾಂಡ್ ಓನರ್ಸ್ ಟು ಸೆಲ್ ದೇರ್ ಪ್ರಾಪರ್ಟಿ, ಅಂದ್ರೆ ಆಸ್ತಿಗಳನ್ನ
ತ್ವರಿತವಾಗಿ ಮಾರಾಟ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅದಾದ್ಮೇಲೆ ಪ್ರೀ ಕನ್ವರ್ಷನ್ ಸ್ಕೆಚ್ ಟು ಹೆಲ್ಪ್ ಕನ್ವರ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಟು ನಾನ್ ಅಗ್ರಿಕಲ್ಚರಲ್ ಪರ್ಪಸ್. ಅಂದ್ರೆ ಈ ಕೃಷಿಯೇತರ ಭೂಮಿಯನ್ನ ಕೃಷಿಯೇತರ ಉದ್ದೇಶಕ್ಕಾಗಿ ಮಾರ್ಪಾಡು ಮಾಡ್ಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಅದಾದ್ಮೇಲೆ ಈ ಕೋ ಬ್ರದರ್ಸ್ ಇದ್ರೆ ಅಂದ್ರೆ ಜಮೀನನ್ನ ಪಾಲುದಾರಿಕೆ ಮಾಡ್ಕೊಂಡಾಗ ಆ ಪಾರ್ಟಿಷನ್ ಆಫ್ ಲ್ಯಾಂಡ್ ಏನಿರುತ್ತೆ, ಭೂಮಿಯ ವಿಭಜನೆ ಏನಿರುತ್ತೆ, ಸೊ ಅದನ್ನು ಕೂಡ ಅವರೇ ಸ್ಕೆಚ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಲಿಕ್ಕೆ ಇದು ಅವಕಾಶ ಕೊಡುತ್ತೆ. ಸೊ ಸ್ವಾವಲಂಬಿ ಸ್ಕೀಮ್ ಏನಕ್ಕೆ ಸಂಬಂಧಪಟ್ಟಿತ್ತು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಇದು ಭೂಮಿಯನ್ನ ಅಳಿಲಿಕ್ಕೆ ಪ್ರೈವೇಟ್ ಲ್ಯಾಂಡ್ ಓನರ್ಸ್ ಅಂದ್ರೆ ಖಾಸಗಿ ಭೂ ಮಾಲೀಕರಿಗೆ ಹಕ್ಕನ್ನು ಕೊಡ್ತಕ್ಕಂತ ಒಂದು ಯೋಜನೆಯನ್ನ ನಾವು ಸ್ವಾವಲಂಬಿ ಸ್ಕೀಮ್, ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು InQuest ಚಾಲೆಂಜ್ ನಂಬರ್ 150. Here you can just pause the video, go through the questions and give us the answer. So ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. I'll once again meet you tomorrow with tomorrow's current affairs. Till then keep reading. Thanks for watching.